Hey guys, Hello, welcome back to our YouTube channel. welcome back. ಸೊ ಇವತ್ತು ನಾವು ಏನ್ ಮಾಡ್ತಾ ಇದೀವಿ ವಿಡಿಯೋ ಅಲ್ಲಿ ಅಂತ ಅಂದ್ರೆ ಇಟಲಿನಲ್ಲಿ ವರ್ಕ್ ಮಾಡೋದು. Work culture, work, everything related to work. ಸೊ ತುಂಬಾ DMs ಬರ್ತಾ ಇತ್ತು ಇದ್ರ ಬಗ್ಗೆ. ಆಕ್ಚುಲಿ ಲಾಸ್ಟ್ ವಿಡಿಯೋ ಅಲ್ಲಿ ನಾವು ಇಲ್ಲಿ ಹೇಗೆ ಎಜುಕೇಶನ್ ಬಗ್ಗೆ ಕೂಡ ಹೇಳಿದ್ದೇವೆ, ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡಿ. ಸೊ ನಮ್ಗೆ ತುಂಬಾ ಮೆಸೇಜಸ್ ಬರ್ತಾ ಇತ್ತು, DMs ಬರ್ತಾ ಇತ್ತು, ಹೇಗೆ ಅಂದ್ರೆ ನಾವು ಕೆಲಸ ಮಾಡಕ್ ಬರ್ಬೇಕು, ಒಂದ್ ಸ್ವಲ್ಪ ಹೆಲ್ಪ್ ಮಾಡಿ, ಅಂದ್ರೆ ಯಾವ ತರ ಬರ್ಬೇಕು, ಹೇಗ್ ಬರ್ಬೇಕು ಅಂತ ಎಲ್ಲ ಕೇಳ್ತಾ ಇದ್ರು ಕ್ವೆಶನ್ಸ್. ಸೊ ಅದನ್ನು ಕೂಡ ಕ್ಲಾರಿಫೈ ಮಾಡ್ಬಿಡೋಣ ಅಂತ. ಸೊ ಲಾಸ್ಟ್ ಟೈಮ್ ತರ ಈ ಸಲ ಎಲ್ಲ ಬರ್ಕೊಂಡ್ ಬಂದಿದೀನಿ, ಎಲ್ಲ ಹೇಳ್ಬಿಡೋಣ ಅಂತ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಬೇಸಿಕಲಿ ನೀವು ಇಟಲಿನಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಕಂಪಲ್ಸರಿ ನಿಮ್ಗೆ ಇಟಾಲಿಯನ್ ಬರ್ಲೇಬೇಕು, ಮ್ಯಾಂಡೇಟರಿ. ಅದು ಏನು ಬೇಸಿಕ್, ನಿಮ್ಗೆ ಕೆಲಸ ಮಾಡ್ಬೇಕು ಅಂದ್ರೆ ಇಟಾಲಿಯನ್ ಬರ್ಲೇಬೇಕು. ನೀವೇನಾದ್ರೂ IT ವರ್ಕ್ ಪರ್ಮಿಟ್ ಇರ್ಬೇಕು. ವರ್ಕ್ ಪರ್ಮಿಟ್ ಇರಲೇಬೇಕು. ಈವನ್ ನಿಮ್ಮ ಹತ್ರ ಸ್ಟೂಡೆಂಟ್ ಪರ್ಮಿಟ್ ಇದ್ರು, ಸ್ಟೂಡೆಂಟ್ ವೀಸಾ ಇದ್ರೂ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ವರ್ಕ್ ಪರ್ಮಿಟ್ ಕಂಪಲ್ಸರಿ ಇರಲೇಬೇಕು. ಸೊ ನೀವೇನಾದ್ರೂ IT ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಪಾಸಿಬಿಲಿಟೀಸ್ ಇರುತ್ತೆ ನಿಮ್ಗೆ ಇಟಾಲಿಯನ್ ಬರ್ದಿರಾ ಕೆಲಸ ಮಾಡಕ್ಕೆ. ಅದು ಯಾವ್ದ್ರಲ್ಲಿ ಅಂದ್ರೆ ಇದು ಮಲ್ಟಿ ನ್ಯಾಷನಲ್ ಕಂಪನೀಸ್ ಇರುತ್ತಲ್ಲ ಅದ್ರಲ್ಲಿ ಮಾತ್ರ ಚಾನ್ಸಸ್, ಪಾಸಿಬಿಲಿಟೀಸ್ ಇರುತ್ತೆ ನಿಮ್ಗೆ ಇಟಾಲಿಯನ್ ಅಂದ್ರೆ ಬೇಸಿಕ್ ಇಟಾಲಿಯನ್ ಬರುತ್ತೆ ಅಂತ ಅಂದ್ರೂ ಓಕೆ ಅಂತ ಹೇಳ್ತಾರೆ. ಬಿಕಾಸ್ ಈ ತರ ದೊಡ್ಡ ದೊಡ್ಡ ಕಂಪನೀಸ್ ಅಲ್ಲಿ ಬೇರೆ ಕಂಟ್ರೀಸ್ ಪ್ರಾಜೆಕ್ಟ್ಸ್ ಇರುತ್ತಲ್ಲ, ಸೊ ಮಲ್ಟಿ ನ್ಯಾಷನಲ್ ಕಂಪನೀಸ್ ನಲ್ಲಿ ಸೊ ಬೇರೆ ಬೇರೆ ಕಂಟ್ರೀಸ್ ನಲ್ಲಿ ಮೀಟಿಂಗ್ಸ್ ಎಲ್ಲ ಇಂಗ್ಲಿಷ್ ನಲ್ಲೇ ಇರುತ್ತೆ. ಸೊ ಅಲ್ಲಿ ಇಂಗ್ಲಿಷ್ ಜಾಬ್ ಸ್ವಲ್ಪ ಇರುತ್ತೆ. ಸೊ ಅದಕ್ಕೆ ಸ್ವಲ್ಪ ಪಾಸಿಬಿಲಿಟೀಸ್ ಇರುತ್ತೆ. ಅದೇ ನೀವು ನಾನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಕೆಲಸ ಆದ್ರೆ ವಿ ಆರ್ ಸೋ ಸಾರಿ, ನಿಮ್ಗೆ ಇಟಾಲಿಯನ್ ಬರ್ಲೇಬೇಕು. ಅದು ನಾರ್ಮಲ್ ಬೇಸಿಕ್ ಇಟಾಲಿಯನ್ ಅಲ್ಲ, ನಿಮ್ಗೆ ಫ್ಲೂಯೆನ್ಸಿನೇ ಆಕ್ಚುಲಿ ತುಂಬಾ ಕಂಪನೀಸ್ ಅಲ್ಲಿ ಕೇಳ್ತಾರೆ. ಇಲ್ಲ ಅಂತ ಅಂದ್ರೆ ಅಟ್ಲೀಸ್ಟ್ ಅವ್ರು ನಿಮ್ಗೆ ಏನ್ ಹೇಳ್ತಾ ಇದಾರೆ ಅದನ್ನ ಅರ್ಥ ಮಾಡ್ಕೊಂಡು ನಿಮಗೆ ರೆಸ್ಪಾನ್ಸ್ ಮಾಡೋ ಅಷ್ಟು ಆದ್ರೂ ಇಟಾಲಿಯನ್ ಬರ್ಲೇಬೇಕು. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಒಂದು ಲ್ಯಾಂಗ್ವೇಜ್ ಬರಬೇಕು, ಇನ್ನೊಂದು ಸುಹಾಸ್ ಹೇಳ್ದಂಗೆ ವರ್ಕ್ ಪರ್ಮಿಟ್ ಇರಬೇಕು. ಸೊ ಅಂಡ್ ಇನ್ನೊಂದು ಕೂಡ ನಾವು ಹೇಳ್ಬೇಕು, ಅದು ಎಷ್ಟು DMs ಬರ್ತಾ ಇತ್ತು, ಅದು ಹೆಂಗೆ ಕೇಳ್ತಾ ಇದ್ರು ಅಂತ ಅಂದ್ರೆ ನಮಗ್ ಕೆಲಸ ಕೊಡ್ಸಿ ಅಂತಾನೆ ಡೈರೆಕ್ಟ್ ಆಗಿ ಕೆಲವರು CV ಕೂಡ ಕಳಿಸ್ತಾ ಇದ್ರು ನಮ್ಗೆ. ಪ್ಲೀಸ್ ಕೆಲಸ ಕೊಡ್ಸಿ, ನನ್ಗೆ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ HR ಅಲ್ಲಿ. ಇನ್ನ ಕೆಲವರು ಫೈನಾನ್ಸ್ ಅಲ್ಲಿ, ಈ ತರ ತುಂಬಾ ಜನ ಮಾಡ್ತಾ ಇದ್ರು. ಗೈಸ್ ನಾವಿಬ್ರು ಇಲ್ಲಿ ಕೆಲಸ ಮಾಡ್ತಿರೋರು ಅಷ್ಟೇ, ನಮ್ದು ಇಲ್ಲಿ ಕಂಪನಿ ಇಟ್ಕೊಂಡಿಲ್ಲ, ನಾವ್ ಜಸ್ಟ್ ಎಂಪ್ಲಾಯೀಸ್ ಅಷ್ಟೇ, ಎಂಪ್ಲಾಯರ್ಸ್ ಅಲ್ಲ. ಸೊ ನಮ್ಗೆ ಆ ಪವರ್ ಇರಲ್ಲ, ಅಂದ್ರೆ ನಿಮ್ಮನ್ಗೆ ಕೆಲಸ ಕೊಡ್ಸೋ ಅಷ್ಟು ನಮ್ಗೇನು ಇಲ್ಲ. ಅವ್ರು ಹೇಳ್ತಾ ಇರೋ ಕೆಲ್ಸನ ನಾವು ಮಾಡ್ತಾ ಇರೋದು ಅಷ್ಟೇ. ಸೊ ಸಾರಿ, ನಮ್ಗೆ ಕೆಲಸ ಕೊಡ್ಸೋ ಅಷ್ಟು ಏನಂತಾರೆ ಶಕ್ತಿ ಇಲ್ಲ. ಸೊ ಆಗ್ಲೇ ನಾನು ಹೇಳ್ದಂಗೆ ಈ ತರ ತುಂಬಾ ಜನ ಮಾಡ್ತಾ ಇದ್ರು ಮೆಸೇಜಸ್ ಅಂತ ಹೇಳ್ತಾ ಇದ್ವಲ್ಲ, ಈ ತರ ನನ್ಗೆ ಫೈನಾನ್ಸ್ ಅಲ್ಲಿ 1 ವರ್ಷ ಇದೆ, ನಾನು HR ಅಲ್ಲಿ 2 years ಎಕ್ಸ್ಪೀರಿಯನ್ಸ್ ಇದೆ, ನಾನು ಅಂದ್ರೆ ಈ ತರ ತುಂಬಾ ಮೆಸೇಜಸ್ ಬರ್ತಾ ಇತ್ತು. ಗೈಸ್ ಅಷ್ಟು ಈಸಿ ಅಲ್ಲ ಅಂದ್ರೆ ಇಲ್ಲಿ ಆತರ ಕೆಲಸ ಮಾಡಕ್ಕೆ. ಬಿಕಾಸ್ ನೀವು ಅಂದ್ರೆ ಇವಾಗ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ವಾ, ನಿಮ್ಗೆ ಇಲ್ಲಿ ನೀವು ಕೆಲಸ ಮಾಡಕ್ಕೆ ಕಂಪನೀಸ್ ಕರ್ಸ್ಕೋಬೇಕು ಅಂತ ಅಂದ್ರೆ ಫಸ್ಟ್ ಕಂಪನೀಸು ನಿಮ್ಗೆ ವೀಸಾ ಸ್ಪಾನ್ಸರ್ ಮಾಡ್ಬೇಕು, ಆಯ್ತಾ? ವೀಸಾ ಸ್ಪಾನ್ಸರ್ ಮಾಡ್ಬೇಕು. ಅದಕ್ಕೆ ಇವ್ರಿಗೆ ಎಷ್ಟೋ ರೀತಿ ಸ್ಟೆಪ್ಸ್ ಆಫ್ ಪ್ರೊಸೀಜರ್ ಇರುತ್ತೆ. ಅದು ಕಂಪನೀಸ್ಗೆ ತುಂಬಾ ಬರ್ಡನ್. ಏನಕ್ಕೆ ಅಂದ್ರೆ ಟೈಮು ಮತ್ತೆ ಮನಿ, ಇವ್ರಿಗೆ ತುಂಬಾ ಖರ್ಚಾಗುತ್ತೆ ಕಂಪನೀಸ್ ಅವ್ರಿಗೆ. ಅಂದ್ರೆ ಅವರು ಬೇರೆ ಕಂಟ್ರೀಸ್ ಇಂದ ಎಂಪ್ಲಾಯೀಸ್ ನ ಕರ್ಸ್ಕೋಬೇಕು ಅಂತ ಅಂದ್ರೆ. ಸೊ ನಾನು ಒಂದು ಕ್ವೆಶನ್ ಕೇಳ್ತೀನಿ, ಕಂಪನೀಸ್ ನಿಮ್ಗೆ ವೀಸಾ ಸ್ಪಾನ್ಸರ್ ಮಾಡಿ ನಿಮ್ಮನ್ನ ಇಲ್ಲಿ ಕರ್ಕೋಬೇಕು ಅಂತ ಅಂದ್ರೆ ನಿಮ್ಮಲ್ಲಿ ಅಂತ ಟ್ಯಾಲೆಂಟ್ ಏನಿದೆ? ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ಬೇಕು. ನೀವು ಜಸ್ಟ್ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ಬೇಕು. ಸೊ ನಿಮ್ಮನ್ನ ನೋಡಿ ಅವರು ಇಂಪ್ರೆಸ್ ಮಾಡಬೇಕು, ನೀವು ಅವ್ರನ್ನ ಇಂಪ್ರೆಸ್ ಮಾಡಬೇಕು, ನಿಮ್ಮ ಕೆಲಸ ನೋಡಿ ಇವ್ರು ಇಂಪ್ರೆಸ್ ಆಗಬೇಕು. ಆ ಥರದ್ದು ಏನಾದರೂ ಒಂದು ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ಬೋದು. ನೋಡಿ ನಂದು ಈ ರೀತಿ ಇದೆ ಪ್ರೊಫೈಲ್, ಪ್ಲೀಸ್ ನನ್ನನ್ನು ಕನ್ಸಿಡರ್ ಮಾಡಿ ಅಂತ. ಬಿಕಾಸ್ ಏನು ಗೊತ್ತಾ, ಇವಾಗ ಯೂಶಲಿ ಕಂಪನೀಸ್ ಅವ್ರಿಗೆ ಏನ್ ಈಸಿ ಅಂದ್ರೆ ಬೇರೆ ಕಂಟ್ರೀಸ್ ಇಂದ ಕರ್ಕೊಳ್ಳೋದ್ರ ಬದಲು ಆಲ್ರೆಡಿ ಇಲ್ಲೇ ಇರ್ತಾರೆ ಅಲ್ವಾ,
ಅಂಥವ್ರನ್ನ ಹೈರ್ ಮಾಡೋದು ಇವ್ರಿಗೆ ತುಂಬಾ ಈಸಿ. ಅಂಡ್ ಅದೇ ಅವ್ರಿಗೆ ದುಡ್ಡು ಕೂಡ ಸೇವ್ ಆಗುತ್ತೆ ಅಂಡ್ ಟೈಮ್ ಕೂಡ ಅವ್ರಿಗೆ ಸೇವ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾವಾಗ ವೀಸಾ ಸ್ಪಾನ್ಸರ್ ಮಾಡ್ತಾರೆ ಅಂದ್ರೆ ಇಫ್ ಅಂಡ್ ಓನ್ಲಿ ಇಫ್ ನಿಮ್ಗೆ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ, ಇಲ್ಲಿರೋರ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿರೋರ್ಗೆ ಯಾರಿಗೂ ಇಲ್ಲ ಅಂತ ಟ್ಯಾಲೆಂಟ್ ನಿಮ್ಗಿದೆ, ಅಂತ ಸ್ಕಿಲ್ ನಿಮ್ಗಿದೆ ಅಂದ್ರೆ ಮಾತ್ರನೇ ನಿಮ್ಗೆ ಕಂಪನೀಸ್ ಮುಂದೆ ಬರೋದು ನಿಮ್ಗೆ ವೀಸಾ ಸ್ಪಾನ್ಸರ್ ಮಾಡಕ್ಕೆ. ಅಂಡ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಮಿನಿಮಮ್ 5 to 6 years ಎಕ್ಸ್ಪೀರಿಯನ್ಸ್ ಇರಲೇಬೇಕು. ನೀವು ಬೇರೆ ಕಂಟ್ರೀಸ್ನಲ್ಲಿ ನೀವು ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಸೊ ಅದನ್ನ ಕೂಡ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡಬೇಕಾಗುತ್ತೆ. ಅಂಡ್ ನಾವು ಪರ್ಸ್ನಲಿ ಈ ತರ ಯಾರನ್ನೂ ನೋಡಿಲ್ಲ ಇಲ್ಲಿ ದೂರ. ಅಂದ್ರೆ ಕಂಪನಿ ಅವರೇನೆ ಅವ್ರಿಗೆ ಸ್ಪಾನ್ಸರ್ ಮಾಡಿ ಕರ್ಸ್ಕೊಂಡಿರೋರ್ನ ನಾವ್ ಇದುವರೆಗೂ ಯಾರನ್ನೂ ನೋಡಿಲ್ಲ. ಆನ್ ಸೈಟ್ ಬರ್ತಾರೆ 2-3 months ಇರ್ತಾರೆ, ಹೊರಡ್ತಾರೆ, ಆ ರೀತಿ ಬರೋರಿದ್ದಾರೆ. ಬಟ್ ಇಲ್ಲಿನ ಕಂಪನಿಯವರು ನೋಡಿ ಹೈರ್ ಮಾಡಿರೋದು ನಾವು ನೋಡೇ ಇಲ್ಲ. ಬಟ್ ಬೇರೆ ಕಂಟ್ರೀಸ್ ನಲ್ಲಿ ನೋಡಿದೀವಿ, ಜರ್ಮನಿನಲ್ಲಿ ನೋಡಿದೀವಿ, ಪೋಲ್ಯಾಂಡ್ ಅಲ್ಲಿ ನೋಡಿದೀವಿ. ನನ್ನ ಫ್ರೆಂಡೇ ಪೋಲ್ಯಾಂಡ್ ಅಲ್ಲಿ ಒಬ್ರು ಇದ್ದಾರೆ, ಮೆಕ್ಯಾನಿಕಲ್ ಫ್ರೆಂಡ್, ಅವ್ರ ಅಣ್ಣ ಆಕ್ಚುಲಿ. ಅವ್ರು ಅಪ್ಲೈ ಮಾಡಿ ಸ್ಪಾನ್ಸರ್ ಲಿಂಕ್ಡ್ ಇನ್ ಈ ರೀತಿ ಪ್ರತಿಯೊಂದು ಕಂಟ್ರೀಸ್ ನಲ್ಲೂ ಅವ್ರದೇ ಆದಂತ ಒಂದು ಜಾಬ್ ಪೋರ್ಟಲ್ಸ್ ಇರುತ್ತೆ. ನೀವು ಆ ಜಾಬ್ ಪೋರ್ಟಲ್ಸ್ ನಲ್ಲಿ ನೀವು ನಿಮ್ ಸ್ಕಿಲ್ಸ್ಗೆ ತಕ್ಕಂಗೆ ನೀವು ಜಾಬ್ ಸರ್ಚ್ ಮಾಡಿ ಅದ್ರಲ್ಲಿ ಅಪ್ಲೈ ಮಾಡಿ ನೀವು ಬರ್ಬೋದು. ಅದೇ ಎಕ್ಸ್ಟ್ರಾ ಆರ್ಡಿನರಿ. ಅದೇ ಹಾಗಂತ ಅಂದ್ರೆ ತಗೊಳಲ್ಲ ಅಂತ ಹೇಳ್ತಾ ಇರೋ ಮಾತ್ರಕ್ಕೆ ನೀವು ಟ್ರೈ ಮಾಡ್ಬೇಡಿ ಅಂತ ನಾವ್ ಹೇಳೋದೇ ಇಲ್ಲ. ನಿಮ್ ಟ್ರೈ ನೀವು ಮಾಡೇ ಮಾಡಿ. ಬಿಕಾಸ್ ನಿಮ್ಗೆ ಆ ಲಕ್ ಇದ್ದು ಅಥವಾ ನಿಮ್ಗೆ ನಿಮ್ ಪ್ರೊಫೈಲ್ ಅವ್ರಿಗೆ ಇಷ್ಟ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ ಅಲ್ವಾ. ಸೊ ನೀವು ಟ್ರೈ ಮಾಡೇ ಮಾಡಿ. ಅಂಡ್ ಇನ್ನೊಂದೇನು ಹೇಳ್ಬೇಕು ಅಂತ ಅಂದ್ರೆ, ಇಲ್ಲಿ ನೀವು ಇಟಲಿಗೆ ಅಪ್ಲೈ ಅಂದ್ರೆ ನಾವ್ ಈ ಕಂಟ್ರಿ ಬಗ್ಗೆ ಮಾತ್ರ ಮಾತಾಡ್ತೀವಿ, ಬಿಕಾಸ್ ಬೇರೆಯವ್ರದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ಸೊ ಇಲ್ಲಿ ನೀವೇನಾದ್ರೂ ಅಪ್ಲೈ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ, ನೀವು ಅಪ್ಲೈ ಮಾಡುವಾಗ್ಲೇನೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಒಂದು ಫೀಲ್ಡ್ ಇರುತ್ತೆ, ಏನು ಅಂತಂದ್ರೆ ಆರ್ ಯು ಎಲಿಜಿಬಲ್ ಟು ವರ್ಕ್ ಇನ್ ಇಟಲಿ ಅಂತ. ಸೊ ನೀವು ಅಲ್ಲಿ ನೋ ಅಂತ ಕೊಟ್ರೇನೆ ನಮ್ಮ ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗೋಗುತ್ತೆ, ಅವ್ರು ನೆಕ್ಸ್ಟ್ ನಮಗ್ ಕನ್ಸಿಡರು ಮಾಡಲ್ಲ. ಅಂಡ್ ಇನ್ನೊಂದು ಸ್ಪೆಸಿಫಿಕ್ ಆಗಿ ಫೀಲ್ಡ್ ಇರುತ್ತೆ, ಏನು ಅಂತಂದ್ರೆ ನಿಮ್ಗೆ ಇಟಾಲಿಯನ್ ಬರುತ್ತಾ ಅಂತ. ಅಲ್ಲೂ ನಮಗ್ ಇಟಾಲಿಯನ್ ಬರಲ್ಲ ಅಂತ ಅಂದ್ರೆ ಅಲ್ಲೂ ಕೂಡ ಕನ್ಸಿಡರ್ ಮಾಡಲ್ಲ. ಸೊ ಈ ತರಾನೇ ಇರುತ್ತೆ ನೀವು ಅಪ್ಲೈ ಮಾಡುವಾಗ. ಇಲ್ದೇನೂ ಇರ್ಬೋದು, ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ನೋಡಿರೋದು ಈ ತರಾನೇ ಇರುತ್ತೆ. ನಿಮ್ಗೆ ನೀವು ಎಲಿಜಿಬಲ್, ನಿಮ್ಗೆ ವರ್ಕ್ ಪರ್ಮಿಟ್ ಇದೆಯಾ, ನಿಮ್ಗೆ ವರ್ಕ್ ಸ್ಪಾನ್ಸರ್ ನಾವು ಮಾಡ್ಬೇಕಾ ಅಂತ ಪ್ರತಿಯೊಂದನು ನೀವು ಅಪ್ಲೈ ಮಾಡುವಾಗ್ಲೇನೆ ಅವರು ಡೀಟೇಲ್ಸ್ ನಿಮ್ಮ ಹತ್ರ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಅಪ್ಲೈ ಮಾಡಿದ ತಕ್ಷಣ ಫಿಲ್ಟರ್ ಆಗೋಗ್ತದೆ. ಅಲ್ಲಿ ನೋ ಅಂತ ಅಂದಾಗೇನೆ ನಾವು ಫಿಲ್ಟರ್ ಆಗೋಗಿರ್ತೀವಿ. ಅಂಡ್ ನಮ್ಗೆ ರಿಜೆಕ್ಷನ್ಸ್ ಮೇಲ್ ಕೂಡ ಬರಲ್ಲ. ಮೋಸ್ಟ್ ಆಫ್ ದ ಟೈಮ್ ಹೇಳ್ತಾ ಇದೀನಿ ಕೇಳಿ, ನಮ್ಗೆ ರಿಜೆಕ್ಷನ್ಸ್ ಮೇಲ್ ಕೂಡ ಬರಲ್ಲ. ಸೊ ಆಗ್ಲೇ ಹೇಳ್ದಾಗೆ ಪ್ರತಿಯೊಂದು ಕಂಟ್ರೀಸ್ಗೂ ಅವ್ರದೇ ಆದಂತ ಒಂದು ಪ್ರೈವೇಟ್ ಅವ್ರ ಸಪರೇಟ್ ಜಾಬ್ ಪೋರ್ಟಲ್ಸ್ ಇರುತ್ತೆ. ನೀವು ಅದ್ರಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಕೆಲವೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅವರೇ ಮೆನ್ಷನ್ ಕೂಡ ಮಾಡಿರ್ತಾರೆ ಸ್ಪಾನ್ಸರ್ ಮಾಡ್ತೀವಿ ಅಂತ. ಸೊ ಆ ತರದ ಕೆಲ್ಸಕ್ಕೆಲ್ಲ ನೀವು ಅಪ್ಲೈ ಮಾಡ್ಬೋದು. ಅಂಡ್ ನೀವು ಅಂದ್ರೆ ನನಗ್ ಗೊತ್ತಿರೋದು ಇಟಲಿನಲ್ಲಿ ನೀವು ಯಾವ್ದ್ಯಾವ್ದ್ರಿಂದ ಕೆಲ್ಸಕ್ಕೆ ಅಪ್ಲೈ ಮಾಡ್ಬೋದು ಅಂದ್ರೆ, ಒಂದು ಲಿಂಕ್ಡ್ಇನ್ ಅಲ್ಲಿ ಮಾಡ್ಬೋದು, ಇನ್ನೊಂದು ಇಂಡೀಡ್ ಅಲ್ಲಿ ಮಾಡ್ಬೋದು, ಇನ್ನೊಂದು ಸುಬಿತೋ ಅಂತ ಇವ್ರದೇನೆ ಸಪರೇಟ್ ವೆಬ್ಸೈಟ್ ಇದೆ. ಆದ್ರೆ ಅದು ಬರೀ ಕೆಲ್ಸದ್ದು ವೆಬ್ಸೈಟ್ ಮಾತ್ರ ಅಲ್ಲ, ಅದ್ರಲ್ಲಿ ಮನೆ ಕೂಡ ಹುಡುಕ್ಬೋದು. ಸೊ ನೀವು ಅದ್ರಲ್ಲಿ ಫಿಲ್ಟರ್ ಮಾಡ್ಕೊಂಡು ನೀವು ಜಾಬ್ಸ್ಗೆ ಸುಬಿತೋ ಅಲ್ಲಿ ಹುಡುಕ್ಬೋದು. ಅದ್ಬಿಟ್ಟು ಫೋರ್ತ್ ಏನು ಅಂತಂದ್ರೆ ಡೈರೆಕ್ಟ್ ಕಂಪನೀಸ್ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದು. ಆಕ್ಚುಲಿ ನಾವ್ ಇದನ್ನ ಸಜೆಸ್ಟ್ ಮಾಡ್ತೀವಿ, ನೀವು ಡೈರೆಕ್ಟ್ ಕಂಪನೀಸ್ ಪೋರ್ಟಲ್ಗೆ ಹೋಗಿ ಅಪ್ಲೈ ಮಾಡೋದು ಆಕ್ಚುಲಿ ಬೆಸ್ಟ್. ಎಲ್ಲದಕ್ಕಿಂತ ಅದು ಬೆಸ್ಟ್. ಅಟ್ಲೀಸ್ಟ್ ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ರಿಜೆಕ್ಟ್ ಮಾಡ್ತೀವಿ ಅಂತ ನಮ್ಗೆ ರಿಪ್ಲೈ ಆದ್ರೂ ಬರುತ್ತೆ. ನಾವು ಈ ರೀತಿ ಲಿಂಕ್ಡ್ಇನ್ ಅದರಲ್ಲೆಲ್ಲ ಹಾಕಿದ್ರೆ ನಮ್ಗೆ ರಿಪ್ಲೈ ಕೂಡ ಬರೋದಿಲ್ಲ. ಸೊ ಇನ್ನೊಂದು ಇಂಪಾರ್ಟೆಂಟ್ ನೀವು ಕೆಲ್ಸಕ್ಕೆ ಅಪ್ಲೈ ಮಾಡೋದೇನು ಅಂತ ಅಂದ್ರೆ CV. ನೀವು CV ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂತ ಅನ್ನೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ನೀವು ಇಲ್ಲಿ ಯುರೋಪಿಯನ್ ಕಂಟ್ರೀಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ನೀವು ಯುರೋಪಿಯನ್ ಫಾರ್ಮೆಟ್ ಅಲ್ಲೇ CV ಮಾಡ್ಬೇಕು. ನಿಮ್ಗೆ ಎಷ್ಟೊಂದು ಅದಕ್ಕೆ ವೆಬ್ಸೈಟ್ಸ್ ಇದೆ ಯುರೋಪಿಯನ್ CVs ನ ನೀವು ಮಾಡಕ್ಕೆ. ಎಷ್ಟೊಂದು ಪೇಡ್ ವರ್ಷನ್ಸ್ ಕೂಡ ಇದೆ. ಅಂಡ್ ನಾರ್ಮಲ್ ಆಗಿ ಏನೇನೋ ವರ್ಡ್ ಅಲ್ಲೆಲ್ಲಾನು ಪ್ಲೀಸ್ CV ನ ಮಾಡಬೇಡಿ. CV ನ ಇವ್ರ ಫಾರ್ಮೆಟ್ ಅಲ್ಲೇ ಮಾಡಿ ಅಂಡ್ ತುಂಬಾ ಚೆನ್ನಾಗಿ ಮಾಡಿ. ಅಂಡ್ ಇನ್ನೊಂದೇನು ಅಂತಂದ್ರೆ CVs ಅಲ್ಲಿ ನಿಮ್ದು ಫೋಟೋ ಇರ್ಲೇಬೇಕು. ಬಿಕಾಸ್ ಇದು ತುಂಬಾ ಇಂಪಾರ್ಟೆಂಟ್. ಎಷ್ಟೊಂದು ಕಂಪನೀಸ್ ನೀವು ಫೋಟೋ CV ಅಲ್ಲಿ ನಿಮ್ ಫೋಟೋ ಕ್ಲಿಯರ್ ಆಗಿ ನಿಮ್ ಫೋಟೋ ಇಲ್ಲ ಅಂತ ಅಂದ್ರೆ ಪ್ರೊಫೆಷನಲ್ ಆಗಿ
ಫೋಟೋ ಇಲ್ಲ ಅಂತ ಅಂದ್ರೆ ನಿಮ್ ಸಿ ನ ಕನ್ಸಿಡರೇ ಮಾಡಲ್ಲ. ಅಂಡ್ ಇದನ್ನ ಅವ್ರು ಮೆನ್ಷನ್ ಕೂಡ ಮಾಡಿರ್ತಾರೆ, ಫೋಟೋ ಇಲ್ಲ ಅಂದ್ರೆ ನಾವು ಕನ್ಸಿಡರ್ ಮಾಡಲ್ಲ ಅಂತ. ಸೊ ಸಿ ಚೆನ್ನಾಗಿ ಮಾಡಿ, ನೀವು ಏನೇನು ಸ್ಕಿಲ್ಸ್ ಇದೆ, ನಿಮ್ ಎಕ್ಸ್ಪೀರಿಯನ್ಸ್ ಇದೆ ಎಲ್ಲಾನು ಮೆನ್ಷನ್ ಮಾಡಿ. ಅಂಡ್ ನಿಮ್ ಫೋಟೋ ಮ್ಯಾಂಡೇಟರಿ ಇರಲೇಬೇಕು. ಎಸ್. ಸೊ ನೆಕ್ಸ್ಟ್ ಕ್ವಶನ್ ಬರೋದು, ಏನಾದ್ರು ಕನ್ಸಲ್ಟೆನ್ಸಿ ಇದೆಯಾ ಇಂಡಿಯಾದಲ್ಲಿ, ಲೈಕ್ ಇಟಲಿನಲ್ಲಿ ಜಾಬ್ ಕೊಡ್ಸೋ ಕನ್ಸಲ್ಟೆನ್ಸೀಸು ಆ ರೀತಿ ಅಂತ. ಟು ಬಿ ಫ್ರ್ಯಾಂಕ್ ನಮಗಂತೂ ಗೊತ್ತಿಲ್ಲ ಇದೆಯೋ ಇಲ್ವೋ ಅಂತ. ಬಟ್ ನೀವು ಗೂಗಲ್ ಮಾಡಿ ನೋಡಿ, ಬಿಕಾಸ್ ನಾವು ಯಾರೋ ಹೇಳಿದ್ರು ನಮಗೆ ಇದೆಯಂತೆ ಕನ್ಸಲ್ಟೆನ್ಸೀಸು ಜಾಬ್ಸ್ ಕೊಡ್ಸೋದಕ್ಕೆ ಇಟಲಿಯಲ್ಲಿ. ಸೊ ಪ್ಲೀಸ್ ನೀವು ಇಟಲಿನಲ್ಲಿ ಅಲ್ಲ, ಬೆಂಗಳೂರಲ್ಲಿ. ಬೆಂಗಳೂರಿನಲ್ಲಿ ಕನ್ಸಲ್ಟೆನ್ಸಿ ಇದೆಯಂತೆ ಇಟಲಿಯಲ್ಲಿ ಜಾಬ್ ಕೊಡ್ಸೋದಕ್ಕೆ. ಸೊ ಪ್ಲೀಸ್ ನೀವು ಗೂಗಲ್ ಮಾಡಿ ಅಥವಾ ನಿಮ್ಮ ರಿಸರ್ಚ್ ನೀವು ಮಾಡಿ ನೋಡಿ. ಸೊ ನಿಮ್ಗೆಲ್ಲ ಓಕೆ ಜೆನ್ಯೂನ್ ಅನ್ಸಿದ್ರೆ ಮಾತ್ರನೇ ಪ್ರೊಸೀಡ್ ಆಗಿ, ಬಿಕಾಸ್ ನಮ್ ಪರ್ಸನಲಿ ಅಂತೂ ನಾವು ಗೊತ್ತಿಲ್ಲ ಅಲ್ವಾ, ಸೊ ನಾವ್ ಹೇಳಕ್ ಆಗಲ್ಲ. ಸೊ ನಿಮ್ ರಿಸರ್ಚ್ ನೀವು ಮಾಡಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ನೀವು ಈ ತರ ಯುರೋಪಿಯನ್ ಕಂಟ್ರೀಸ್ಗೆ ನಿಮ್ಗೆ ಕೆಲಸ ಮಾಡಕ್ ಬರ್ಲೇಬೇಕು ಅಂತ ತುಂಬಾ ಆಸೆ ಇದೆ ಅಂತ ಅಂದ್ರೆ ಗೈಸ್, ನಿಮ್ಗೆ ತುಂಬಾ ಈಸಿ ಆಪ್ಷನ್ ಬಂದು ನೀವು ಸ್ಟೂಡೆಂಟ್ ಆಗಿ ಬರೋದು. ಕೆಲ್ಸಕ್ಕೆ ಬರೋದಕ್ಕಿಂತ ನೀವು ಸ್ಟೂಡೆಂಟ್ ಆಗಿ ಬರೋದು ತುಂಬಾ ಈಸಿ. ಅಂದ್ರೆ ಅಷ್ಟು ಕಷ್ಟ ಆಗಲ್ಲ ನಿಮ್ಗೆ, ಅಂದ್ರೆ ವರ್ಕ್ ಬರೋದಕ್ಕಿಂತ ಸ್ಟೂಡೆಂಟ್ ಆಗಿ ಬರೋದು. ಸೊ ನಾವು ಅದನ್ನ ಹೇಳ್ತೀವಿ, ನೀವು ಸ್ಟೂಡೆಂಟ್ ಆಗಿ ಬಂದು ನೀವು ಗ್ರಾಜುಯೇಟ್ ಆಗಿ ಆಮೇಲೆ ನೀವು ಕೆಲ್ಸಕ್ಕೆ ಅಪ್ಲೈ ಮಾಡ್ಬೋದು. ಇದೊಂದು. ಅದ್ ಬಿಟ್ಟು ಇನ್ನೊಂದ್ ಏನಿದೆ ಅಂತ ಅಂದ್ರೆ ಆನ್ ಸೈಟ್ ಅಷ್ಟೇ. ಅಂದ್ರೆ ನಿಮ್ ಕಂಪನೀಸ್ ಅವರೇನೆ ಇಲ್ಲಕ್ ಕಳಿಸ್ತಾರೆ. ಸೊ ಆ ತರ ಆನ್ ಸೈಟ್. ಸೊ ಇದೆರಡೇ ಪಾಸಿಬಿಲಿಟೀಸ್ ನಮ್ಗೆ ಗೊತ್ತಿರೋದು. ನೀವು ಸ್ಟೂಡೆಂಟ್ ಆಗಿ ಬರ್ಬೇಕು, ಇಲ್ಲ ಆನ್ ಸೈಟ್ ಅಲ್ಲಿ ಇಲ್ಲಿ ಕೆಲಸ ಮಾಡಕ್ ಬರ್ಬೇಕು. ಅದ್ ಬಿಟ್ಟು ಬೇರೆ ಯಾವ್ದು ನಾವು ಇಲ್ಲಿ ನಮ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಯಾರನ್ನೂ ಅಂತವ್ರನ್ನ ನೋಡಿಲ್ಲ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಆಕ್ಚುಲಿ ಇವಾಗ ಇಂಡಿಯಾನಲ್ಲೇನೆ ತುಂಬಾ ಚೆನ್ನಾಗಿ ಪೇ ಮಾಡ್ತಾ ಇದಾರಂತೆ. ನಾವ್ ಇಲ್ಲಿಗ್ ಬಂದಾಗ ಟು ಬಿ ಆನೆಸ್ಟ್ ಅಷ್ಟೊಂದು ಚೆನ್ನಾಗಿ ಪೇ ಮಾಡ್ತಾ ಇರ್ಲಿಲ್ಲ ಇಟಲಿನಲ್ಲಿ. ಬಟ್ ಇವಾಗ ಅಲ್ಲಿ ತುಂಬಾ ಇಂಡಿಯಾನಲ್ಲಿ ಚೆನ್ನಾಗಿ ಪೇ ಮಾಡ್ತಾ ಇರ್ಲಿಲ್ಲ ನಾವ್ ಇಲ್ಲಿಗ್ ಬಂದಾಗ. ಬಟ್ ಇಲ್ಲಿ ಇಂಡಿಯಾಗೆ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪೇ ಮಾಡ್ತಾ ಇದಾರೆ. ನಿಜ ಏನ್ ಗೊತ್ತಾ, ನಮ್ ಫ್ರೆಂಡ್ಸೇ ತುಂಬಾ ಚೆನ್ನಾಗಿ ಸೇವಿಂಗ್ಸ್ ಮಾಡ್ತಾ ಇದಾರೆ ಇಂಡಿಯಾ ಅಲ್ಲಿ ನಮಗ್ ಕಂಪೇರ್ ಮಾಡಿದ್ರೆ. ಅವ್ರಿಗೆ ಅಂದ್ರೆ ಸ್ಯಾಲ್ರಿ ಅಲ್ಲಿ ಕಡಿಮೆ ಆದ್ರೂನು ಖರ್ಚೆಲ್ಲ ಹೋಗಿ ಅವ್ರ ಸೇವಿಂಗ್ಸ್ಗೂ ಮತ್ ನಮ್ಗೆ ಇಲ್ಲಿ ಖರ್ಚೆಲ್ಲ ಹೋಗಿ ನಮ್ ಸೇವಿಂಗ್ಸ್ಗೂ ಏನಾದ್ರು ಕಂಪೇರ್ ಮಾಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ಸೇವ್ ಮಾಡ್ತಾ ಇದಾರೆ ನಮ್ಗಿಂತ. ಬಿಕಾಸ್ ಇಲ್ಲಿ ಟ್ಯಾಕ್ಸ್ ತುಂಬಾ ಜಾಸ್ತಿ ಅಂಡ್ ಪ್ರತಿಯೊಂದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಫೈನಲ್ ಆಗಿ ನಾವು ಸೇವ್ ಮಾಡೋದು ತುಂಬಾ ಕಡಿಮೆ ಆಗೋಗುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ನೀವು ತುಂಬಾ ಚೆನ್ನಾಗಿ ಇಂಡಿಯಾ ಅಲ್ಲಿ ದುಡಿತಾ ಇದ್ದೀರಾ ಅಂತ ಅಂದ್ರೆ ಪ್ಲೀಸ್ ಬರಕ್ ಹೋಗ್ಬೇಡಿ. ಅಂದ್ರೆ ಕೆಲಸ ಮಾಡಕ್ ಪ್ಲೀಸ್ ಬರಕ್ ಹೋಗ್ಬೇಡಿ. ಅದ್ ಬಿಟ್ಟು ನೀವು ಬೇರೆ ಟೂರಿಸ್ಟ್ ಆಗಿ ಎಲ್ಲ ಬರ್ಬೋದು, ಬಟ್ ಕೆಲ್ಸಕ್ಕೆ ಅಂತ ಅಲ್ಲಿ ಬಿಟ್ಟು ಬರೋದು ನಿಜವಾಗ್ಲೂ ಅದು ವರ್ತ್ ಅಲ್ಲ. ನೀವು ಅಲ್ಲಿ ಚೆನ್ನಾಗಿ ಏನಾದ್ರು ಆಲ್ರೆಡಿ ದುಡಿತಾ ಇದ್ರೆ. ಆಮೇಲೆ ಈಗ ಇಂಡಿಯಾದಲ್ಲಿ ಬ್ಯಾಚುಲರ್ಸ್ ಕಂಪ್ಲೀಟ್ ಮಾಡಿ ಒಂದು 2-3 years ಎಕ್ಸ್ಪೀರಿಯನ್ಸ್ ಇರೋರು ಏನಾದರೂ ನಾವು ಓದೋದಿಕ್ ಬರ್ಬೋದಾ ಇಟಲಿಗೆ ಈಗ ಅಂತ ನಮ್ಮನ್ನ ಕೇಳಿದ್ರೆ ನಾನು ಬೇಡ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೀವು 3 years ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರಲ್ಲಿ ನೀವೇನು ಅರ್ನ್ ಮಾಡ್ತಾ ಇದ್ದೀರಾ, ಇನ್ನು ಇಲ್ಲಿ ಬಂದು ನೀವು 3 years ಇನ್ವೆಸ್ಟ್ ಮಾಡಿ ಓದೋದಿಕ್ಕೆ ಆ 3 years ಏನಿದೆ ಪ್ಲಸ್ 3 years ಎಕ್ಸ್ಪೀರಿಯನ್ಸ್ 6 years ಎಕ್ಸ್ಪೀರಿಯನ್ಸ್ ಏನಾಗುತ್ತೆ ನಿಮಗೆ ಇಂಡಿಯಾದಲ್ಲಿ, ಆ 6 years ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಅರ್ನ್ ಮಾಡೋದು ಏನಿರುತ್ತೆ ಅಲ್ಲ, ಅದು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಈಗ ಪೇ ತುಂಬಾ ಚೆನ್ನಾಗಿದೆ, IT ಫೀಲ್ಡ್ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ನೊಂದು, ಇಲ್ಲಿ ಇದು ಹೈಕ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಗೈಸ್. ಕೆಲ್ಸದಲ್ಲಿ ಹೈಕ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಇಂಡಿಯಾಲೆಲ್ಲ ಇದೆ ಅಂದ್ರೆ ನನ್ಗೆ 1 ವರ್ಷ ಆದ್ಮೇಲೆ ನನಗೆ ಸ್ಯಾಲರಿ ಹೈಕ್ ಆಯ್ತು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ಹೈಕ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಹೈರ್ ಮಾಡಿರ್ತಾರೆ, ಏನ್ ಸ್ಯಾಲ್ರಿ ಹೈರ್ ಮಾಡಿರ್ತಾರೆ, ಅದೊಂದಷ್ಟು ವರ್ಷ ಅದೇ ಸ್ಯಾಲ್ರಿ ನಿಮ್ಗೆ. ಸೊ ನಿಮ್ಗೆ ಸ್ಯಾಲರಿ ಜಾಸ್ತಿ ಬರ್ಬೇಕು ಅಂದ್ರೆ ನೀವು ಕೆಲಸ ಚೇಂಜ್ ಮಾಡ್ಬೇಕು ಅಷ್ಟೇ. ಅದೇ ಇರೋದು. ನಿಮ್ಗೆ ಬೇಸಿಕಲಿ ಜಾಸ್ತಿ ಬರ್ಬೇಕು ಅಂದ್ರೆ ನಾವು ಆ ಕಂಪ್ನಿ ಬಿಟ್ಟು ಬೇರೆ ಕಂಪನಿಗೆ ಹೋಗ್ಬೇಕು, ನಮ್ಗೆ ಸ್ಯಾಲರಿ ಏನಾದ್ರು ಜಾಸ್ತಿ ಆಗ್ಬೇಕು ಅಂತ ಅಂದ್ರೆ. ಸೊ ಅದೇ ಆಗ್ಲೇ ಹೇಳ್ದಂಗೆ, ನಿಮ್ಗೆ ಇಲ್ಲಿಗೆ ಬರ್ಬೇಕು ಅಂತ ಇದ್ರೆ ಪ್ಲೀಸ್ ಲಿಂಕ್ಡ್ಇನ್, ಇಂಡೀಡ್ ಮತ್ತೆ ಸುಬಿಟೋ ಅಂಡ್ ಕಂಪ್ನಿ ವೆಬ್ಸೈಟ್ಸ್ ಅಲ್ಲಿ ಹೋಗಿ ಅಪ್ಲೈ ಮಾಡಿ. ಅಂಡ್ 1-2 ಅಪ್ಲೈ ಮಾಡಿ ಎಲ್ಲಾನು ನೀವು ಸುಮ್ನೆ ಆಗಕ್ಕಾಗಲ್ಲ, ನಮಗ್ ಗೊತ್ತು. ಅಂಡ್ ನಾವು ಕೂಡ 1000+ ಒಂದು ಸಲಕ್ಕೆ ನಾವು 1000ಕ್ಕಿಂತ ಜಾಸ್ತಿ ಎಲ್ಲಾನು ನಾವು
ಅಪ್ಲೈ ಮಾಡ್ತಾ ಇದ್ವಿ. ಈಗ್ಲೂ ಅಪ್ಲೈ ಮಾಡ್ತೀವಿ. ಇವಾಗ ನಾವ್ ಏನಾದ್ರು ಕೆಲಸ ಬಿಡ್ಬೇಕು ಅಂತಂದ್ರೆ ನಾವ್ ಹಂಗೆ ಅಪ್ಲೈ ಮಾಡೋದು, ಅಷ್ಟಷ್ಟು ಅಪ್ಲೈ ಮಾಡ್ಬೇಕು. ಅದ್ರಲ್ಲಿ ಕೆಲವರು ರಿಪ್ಲೈ ಮಾಡ್ತಾರೆ, ಕೆಲವರು ಜನ ರಿಪ್ಲೈಯೂ ಮಾಡಲ್ಲ, ಅಂದ್ರೆ ರಿಜೆಕ್ಟ್ ಆಗಿದೀವಿ ಅಂತಾನು ಹೇಳಲ್ಲ, ಕನಿಷ್ಠ ಅದು ಕೂಡ ಹೇಳಲ್ಲ. ಸೊ ನಾವು ಬೇಜಾರೆಲ್ಲ ಮಾಡ್ಕೊಂಡಿರ ನಮ್ ಟ್ರೈ ನಾವು ಮಾಡ್ತೇನೆ ಇರಬೇಕು. ಸೊ ನಿಮ್ಗ್ ಸ್ಕಿಲ್ಸ್ ಎಲ್ಲ ಚೆನ್ನಾಗಿದ್ರೆ ನಿಮಗ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ನಿಮ್ಗೆ ಇನ್ನೊಂದು ಬೇರೆ ಕಂಟ್ರೀಸ್ಗೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಯಾಕೆ ಇಟಲಿ, ಯಾಕೆ ನಿಮ್ಗೆ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಅಪ್ಲೈ ಮಾಡೋದು ಆಕ್ಚುಲಿ ಬೆಸ್ಟ್. ಬಿಕಾಸ್ ನಿಮ್ಗೆ ಇಲ್ಲಾದ್ರೆ ಇಟಾಲಿಯನ್ ಬೇಕು ಅಂತ ಹೇಳ್ತಾರಲ್ಲ, ಅದನ್ನ ಬಿಟ್ಟು ನೀವು ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಟ್ರೈ ಮಾಡಿ. ಸೊ ನಿಮ್ಗೆ ಲ್ಯಾಂಗ್ವೇಜ್ ಕಷ್ಟನೇ ಆಗಲ್ಲ. ಇವಾಗ UK ಇವಾಗ ಇಂಡಿಯಾ ಇಂದಾನೆ ಅಪ್ಲೈ ಮಾಡಕ್ ಟ್ರೈ ಮಾಡಿ. ಸೊ ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ ಅಲ್ವಾ. US ಕೆನಡಾಗೆ ಈ ತರ ಎಲ್ಲ ಆ ತರ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಅಪ್ಲೈ ಮಾಡಕ್ ಟ್ರೈ ಮಾಡಿ. ಸೊ ಅವಾಗ ಲ್ಯಾಂಗ್ವೇಜ್ ಏನು ನಿಮ್ಗೆ ಕಷ್ಟ ಆಗಲ್ಲ. ಸೌತ್ ಆಫ್ ಯುರೋಪಿಯನ್ ಕಂಟ್ರೀಸ್ ಏನಿದೆ, ಇಟಲಿ, ಸ್ಪೇನ್, ಆಮೇಲೆ ಈ ಪೋರ್ಚುಗಲ್ ಈ ತರ ಕಂಟ್ರೀಸ್ಗೆಲ್ಲ ಸ್ವಲ್ಪ ಪೇ ತುಂಬಾ ಅಂದ್ರೆ ಸ್ವಲ್ಪ ಅಲ್ಲ, ತುಂಬಾ ಅಂದ್ರೆ ತುಂಬಾ ಕಡಿಮೆ, ಜರ್ಮನಿ ಬಿಟ್ಟು. ಇನ್ನು ನಾರ್ತ್ಗೆ ಹೋಗ್ಬಿಟ್ರೆ ನೀವು ಡೆನ್ಮಾರ್ಕ್, ನೆದರ್ಲ್ಯಾಂಡ್ಸ್, ಆಮೇಲೆ ಸ್ವೀಡನ್, ಈ ಕಂಟ್ರೀಸ್ಗಳಲ್ಲಿ ಪೇ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಿಟ್ಜರ್ಲ್ಯಾಂಡ್, ಲುಕ್ಸೆಂಬರ್ಗ್, ಈ ಕಂಟ್ರೀಸ್ಗೆ ಆದಷ್ಟು ನೀವು ಟ್ರೈ ಮಾಡಿ, ಯಾಕಂದ್ರೆ ಇಲ್ಲಿ ಪೇ ತುಂಬಾ ಚೆನ್ನಾಗಿರುತ್ತೆ. ಗೈಸ್, ಇದು ಪ್ರೀವಿಯಸ್ ವಿಡಿಯೋ ಅಲ್ಲೂ ನಮ್ ಎಜುಕೇಶನ್ ವಿಡಿಯೋ ಅಲ್ಲೂ ಕೂಡ ನಾವ್ ಇದನ್ನೇ ಹೇಳಿದ್ವಿ, ಜರ್ಮನಿ ಎಲ್ಲ ಟ್ರೈ ಮಾಡಿ ಅಂತ. ಸೊ ಈಗ್ಲೂ ಕೂಡ ಅದನ್ನೇ ಹೇಳ್ತೀವಿ. ಇಟಲಿಯನ್ ಟ್ರೈ ಮಾಡಬೇಡಿ, ಬಿಕಾಸ್ ಏನು ಅಷ್ಟು ಜಾಸ್ತಿ ಸ್ಯಾಲರೀಸ್ ಎಲ್ಲ ಇಲ್ಲಿ ಕೊಡಲ್ಲ. ಸೊ ಈ ತರ ಸುಹಾಸ್ ಹೇಳ್ದಂಗೆ ನಾರ್ದರ್ನ್ ಯುರೋಪಿಯನ್ ಕಂಟ್ರೀಸ್ ಆಕ್ಚುಲಿ ಪೇ ತುಂಬಾ ಚೆನ್ನಾಗಿ ಮಾಡ್ತಾರೆ. ನೆದರ್ಲ್ಯಾಂಡ್ಸ್, ಐರ್ಲ್ಯಾಂಡ್, ನೆದರ್ಲ್ಯಾಂಡ್, ಡೆನ್ಮಾರ್ಕ್, ಸ್ವಿಟ್ಜರ್ಲ್ಯಾಂಡ್, ಲಕ್ಸೆಂಬರ್ಗ್, ಬ್ರೆಜಿಲ್ಸ್, ಈ ತರ ಕಂಟ್ರೀಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಹೆಂಗೆ ನೀವು ಏನಾದ್ರು ಹೇಗೆ ಅಪ್ಲೈ ಮಾಡೋದು ಈ ತರ ಕಂಟ್ರೀಸ್ಗೆ ಅಂತ ಅಂದ್ರೆ, ನೀವು ಆರಾಮಾಗಿ ಲಿಂಕ್ಡ್ಇನ್ ಅಲ್ಲಿ ಇದನ್ನ ಅಪ್ಲೈ ಮಾಡ್ಬೋದು. ನೀವು ಫಿಲ್ಟರೇ ಮಾಡ್ಬೋದು, ನಿಮ್ಗೆ ಯಾವ ಕಂಟ್ರಿ ಬೇಕು, ನಿಮ್ಗೆ ಯಾವ ಟೈಪ್ ಕಂಟ್ರೀಸ್ ಎಲ್ಲ ಲಿಂಕ್ಡ್ಇನ್ ಅಲ್ಲಿ ನೀವು ಫಿಲ್ಟರ್ ಮಾಡ್ಬೋದು. ಎಷ್ಟು ಎಕ್ಸ್ಪೀರಿಯನ್ಸ್ ನೋಡ್ತಾ ಇದ್ದೀರಾ ಅಂಡ್ ಯಾವ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ನೀವು ಡೈರೆಕ್ಟ್ ಆಗಿ ಲಿಂಕ್ಡ್ಇನ್ ಅಲ್ಲಿ ಫಿಲ್ಟರ್ ಮಾಡಿ ಸರ್ಚ್ ಮಾಡಿದ್ರೇನೆ ನಿಮಗೆ ಬಂದ್ಬಿಡುತ್ತೆ. ಸೊ ಇದ್ರ ಮೇಲೆ ನೀವು ಒಂದ್ ಕಂಟ್ರಿ ಆದ್ಮೇಲೆ ಇನ್ನೊಂದ್ ಕಂಟ್ರಿಗೆ ಅಪ್ಲೈ ಮಾಡಕ್ಕೂ ಕೂಡ ಟ್ರೈ ಮಾಡ್ಬೋದು. ಅಂಡ್ ನಿಮ್ಗೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಕಷ್ಟನೂ ಏನೂ ಇಲ್ಲ, ಆರಾಮ. ಇನಿಷಿಯಲಿ ಕಷ್ಟ ಆಗೇ ಆಗುತ್ತೆ, ಗೊತ್ತೇ ಇಲ್ಲ ಅಂತ ಅಂದ್ರೆ. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ ನೋಡಿ, ಹೇಗೆ ಸರ್ಚ್ ಮಾಡ್ಬೇಕು ಏನು ಅಂತ. ಸೊ ನಿಮ್ಗೆ ಅದನ್ನ ನೋಡಿದ್ರೇನೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನೊಂದು, ಇವಾಗ ಯೂಟ್ಯೂಬ್ ಮಾತ್ರನೇ ಅಲ್ಲ, ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ತುಂಬಾ ಪೇಜಸ್ ಇದೆ. ನಿಮ್ಗೆ ಅಂದ್ರೆ ಜರ್ಮನಿಯಲ್ಲಿ ವರ್ಕ್ ಮಾಡೋರ್ದೇನೆ ಸಪರೇಟ್ ಪೇಜಸ್ ಇದೆ. ಇಟಲಿ ಅವ್ರದ್ದು ಆಕ್ಚುಲಿ ನಾನು ನೋಡಿಲ್ಲ, ಸಪರೇಟ್ ಪೇಜ್ ನೋಡಿಲ್ಲ, ಬಟ್ ಜರ್ಮನಿ ಅವ್ರದ್ದು ತುಂಬಾ ಪೇಜಸ್ ನೋಡಿದೀನಿ. ಅಂಡ್ ಅವರೇ ಅವಾಗ ಇಟಲಿ ಅವ್ರದ್ದು ಕೂಡ ಆಗ್ತಾ ಇರ್ತಾರೆ. ಅಂದ್ರೆ ಈ ಕಂಪನೀಸ್ ಅವ್ರದ್ದು ಓಪನಿಂಗ್ಸ್ ಇದೆ, ಈಗ ಅಪ್ಲೈ ಮಾಡಿ, ಅಂದ್ರೆ ಎಷ್ಟೆಷ್ಟು ಕೆಲಸ ಇದೆ ಅಂತೆಲ್ಲ ಆಗ್ತಾ ಇರ್ತಾರೆ. ಸೊ ಅಂತ ಪೇಜಸ್ ನ ನೀವು ಫಾಲೋ ಮಾಡಿ. ಸೊ ನಿಮ್ಗೆ ತುಂಬಾ ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ ಅವ್ರನ್ನ ಫಾಲೋ ಮಾಡಿದ್ರೆ. ಓಕೆ, ಸೊ ಮೇ ಬಿ ನಾವೆಲ್ಲಾನು ಹೇಳಕ್ ಟ್ರೈ ಮಾಡಿದೀವಿ ಅಂತ ಅನ್ಸುತ್ತೆ. ಅಂದ್ರೆ ನಮಗೆ ತಲೆಗೆ ಬಂದಿದ್ದನ್ನೆಲ್ಲಾನು ನಾವು ಹೇಳಿದೀವಿ. ಮೇ ಬಿ ಏನಾದ್ರು ಮಿಸ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಹೇಳಿ. ಆದಷ್ಟು ಕಮೆಂಟ್ಗೆ ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀವಿ, ಅಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಅಗೇನ್ ಸಾರಿ, ಅಂದ್ರೆ ನಾವು ತುಂಬಾ ಏನು ನೆಗೆಟಿವ್ ಆಗಿ ಹೇಳ್ದಂಗೆ ಅನ್ನಿಸ್ತೇನೋ, ಅಂದ್ರೆ ಕಷ್ಟ ಅಥವಾ ಸಿಗಲ್ಲ ಅಂತ. ಬಟ್ ಅದೆಲ್ಲ ನಮ್ಮ ಎಕ್ಸ್ಪೀರಿಯನ್ಸ್, ಅದೆಲ್ಲ ಏನು ರಿಯಾಲಿಟಿ ನಾವು ಹೇಳ್ತಾ ಇರೋದು ಅಷ್ಟೇ. ಬಟ್ ನೀವು ಖಂಡಿತ ನಿಮ್ಗೆ ತುಂಬಾ ಆಸೆ ಇದ್ರೆ ಪ್ಲೀಸ್ ಟ್ರೈ ಮಾಡಿ. ಇವಾಗ ನಾವ್ ಹೇಳಿದ್ ಮಾತ್ರ ನಿಮಗ್ ಸಿಕ್ಬಾರ್ದು ಅಂತ ಏನೂ ಇಲ್ಲ. ನಿಮ್ ಟ್ಯಾಲೆಂಟ್ ಇದ್ರೆ ನಿಮ್ಗೆ ಇಷ್ಟಪಟ್ಟಿದ್ ಸಿಕ್ಕೇ ಸಿಗುತ್ತೆ. ಸೊ ನಿಮ್ ಟ್ರೈನ ನೀವು ಮಾಡಿ. ಏನಾದ್ರೂ ಗೊತ್ತಾಗಿಲ್ಲ ಅಂತ ಅಂದ್ರೆ ಪ್ಲೀಸ್ ಕೇಳಿ, ನಾವ್ ಹೇಳಕ್ಕೆ ಟ್ರೈ ಮಾಡ್ತೀವಿ. ನಮಗೂ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಗೆ ಹೇಳ್ತೀವಿ, ನೀವೇ ಗೂಗಲ್ ಮಾಡಿ ಅಂತ. ನೀವೇ ಗೂಗಲ್ ಮಾಡಿ. ಅಂಡ್ ಗೈಸ್, ಅಂದ್ರೆ ನಾವೇ ಹೇಳ್ಬೇಕು ಅಂತ ಏನು ಇಲ್ಲ, ಆಯ್ತಾ. ಇವಾಗ ಲಿಟ್ರಲಿ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಗೆಲ್ಲ ಗೂಗಲ್ ಅಲ್ಲೇ ಸಿಗುತ್ತೆ. ಇವಾಗ ಗೂಗಲ್ ಅಲ್ಲಿ ಕಷ್ಟ ಅಂದ್ರೆ ಚಾಟ್ ಜಿಪಿಟಿ ಎಲ್ಲ ನೀವು ಯೂಸ್ ಮಾಡಕ್ ಕಲ್ಸ್ರಿ ಅಂತ ಅಂದ್ರೆ, ನೀವ್ ಒಂದೇ ಒಂದ್ ಕ್ವೆಶನ್ ನಿಮ್ಗೆ ಏನ್ ಬೇಕು ಅಂದ್ರೆ ಲಿಟ್ರಲಿ ಪ್ರತಿಯೊಂದು ಅದೇನೆ ಹೇಳುತ್ತೆ. ಸೊ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ ನೀವು, ನಿಮ್ಗೆ ಸೊ ಈಸಿ ಆಗುತ್ತೆ. ಮೇ ಬಿ
ಅಂದ್ರೆ ನಿಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡಿದೀವಿ ಅಂತ ಅನ್ಸುತ್ತೆ. ಅಂದ್ರೆ ಇನ್ಫಾರ್ಮೇಶನ್ ಅಂದ್ರೆ ನೀವೇನ್ ಕೇಳಿದ್ರಿ ಕೆಲ್ಸಕ್ಕೆ ಬರೋದು ಹೇಗೆ ಅಂತ ಅಂದ್ರೆ ಅದೇ ಈ ತರ ವೆಬ್ಸೈಟ್ಸ್ ಅಲ್ಲಿ ಬಿಟ್ರೆ ಬೇರೆ ಏನು ಆಪ್ಷನ್ಸ್ ಇಲ್ಲ. ನೀವು ಅಪ್ಲೈ ಮಾಡ್ಬೇಕು, ಕಂಪನೀಸ್ ನಿಮಗೆ ಸ್ಪಾನ್ಸರ್ ಮಾಡ್ಬೇಕು ವೀಸಾನ, ಅಷ್ಟೇ. ಅಷ್ಟೇ ಇರೋದು. ಅವ್ರ ವೀಸಾ ಸ್ಪಾನ್ಸರ್ ಮಾಡ್ಬಿಟ್ರೆ ನೀವು ಆರಾಮಾಗಿ ಬರ್ಬೋದು. ಅಂಡ್ ಇನ್ನೊಬ್ರು ಕೇಳಿದ್ರು ನಿಮ್ಗೆ ವೀಸಾ ಬೇಕು ಇಲ್ಲಿಗ್ ಬರಕ್ಕೆ ಅಂತ ಅಂದಿದ್ದಕ್ಕೆ, ಅಕ್ಕ ನನ್ಗೆ ವೀಸಾ ಕೊಡ್ಸಿ ನೀವೇ ಅಂತಾನು ಕೇಳಿದ್ರು. ಅಂದ್ರೆ ಪಾಪ ಅವ್ರಿಗೆ ಐಡಿಯಾನೇ ಇಲ್ಲ ಅಂತ ಅನ್ಸುತ್ತೆ ವೀಸಾ ಅಂದ್ರೆ ಏನು ಅಂತ. ಸೊ ಗೈಸ್, ಟ್ರೈ ಮಾಡಿ, ರಿಸರ್ಚ್ ಮಾಡಿ, ಅಂಡ್ ಆದಷ್ಟು ಅಂದ್ರೆ ಏನಂತಾರೆ, ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರೀಸ್ಗೆ ಅಪ್ಲೈ ಮಾಡಿದ್ರೆ ಆಕ್ಚುಲಿ ನಿಮ್ಗೆ ಬೆಸ್ಟ್. ಅಂಡ್ ಎಕ್ಸ್ಪೀರಿಯನ್ಸ್ ಅಂಡ್ ಇಂಡಿಯಾದಲ್ಲಿ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಇದೆಲ್ಲ ಬೇಕಾಗಿಲ್ಲ ಅಂತಾನು ಅನ್ಸುತ್ತೆ. ಓಕೆ ಗಾಯ್ಸ್, ಈ ವಿಡಿಯೋಲಿ ನಮಗೆ ಗೊತ್ತಿರೋ ಅಷ್ಟನ್ನ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಜಾಬ್ ಹಂಟಿಂಗ್, ಜಾಬ್ ಸರ್ಚಿಂಗ್. ಇದರಿಂದ ಏನಾದ್ರು ಯೂಸ್ ಆಗಿರುತ್ತೆ ಅಂತ ಅನ್ಕೋತೀವಿ. ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬೈ ಬಾಯ್.